ಅಯ್ಯಯ್ಯೋ ಆ ಕೆರೆನಾ ಬೇಡಪ್ಪ, ಅದ್ರ ಸಹವಾಸನೆ ಬೇಡ. ನೀನು ಹಣದ ಹೊಳೆನೇ ಹರಿಸಿದ್ರು ನಾನು ಆ ಕಡೆ ತಲೆನೇ ಹಾಕಲ್ಲ ಅಂತ ಕಾರ್ಮಿಕರು ಕಾಣದಂತೆ ಮಾಯವಾಗ್ತಾ ಇದ್ದಾರೆ. ಯಾಕಂದ್ರೆ ಆ ಕೆರೆ ಬಗ್ಗೆ ಕಾಳಜಿ ವಹಿಸಿದವರು ಕೂಡ ಕಣ್ಣೀರು ಹಾಕಿ ವಾಪಸ್ ಆಗ್ತಿದ್ದಾರೆ. ಗಿಳಿಬೇಕು ಅಂದ್ರೆ ಹಿಂಗೆ ಮೂಗಿಗೆ ಬಟ್ಟೆ ಸುತ್ತಕೊಂಡು ಎಂಟ್ರಿ ಕೊಡಬೇಕು. ಇಲ್ಲ ಅಂದ್ರೆ 3 ದಿನ ಆದ್ಮೇಲೆ ಆಸ್ಪತ್ರೆಯಲ್ಲಿ ಒಂದು ಬೆಡ್ನ ಬುಕ್ ಮಾಡ್ಕೋಬೇಕು. ಅಷ್ಟೇ ಯಾಕೆ, ಇರೋ ಕೆಲ್ಸ ಬಿಟ್ಟು ನೊರೆ ಕ್ಲೀನ್ ಮಾಡ್ಕೊಂಡೇ ಇರ್ಬೇಕಾಗತ್ತೆ. ಗಬ್ಬು ವಾಸನೆಯಲ್ಲಿ ಕೆಲಸ ಮಾಡಲು ಫುಲ್ ಸರ್ಕಸ್. ಬೆಳ್ಳಂದೂರು ಕೆರೆ ಅಂದ್ರೆ ಓಡ್ತಾರೆ ಕಾರ್ಮಿಕರು. ಬೆಳ್ಳಂದೂರು ಕೆರೆಯಲ್ಲಿ ಉತ್ಪತ್ತಿಯಾಗುವ ನೊರೆಯನ್ನ ತಡೆಯೋಕೆ ಬಿಡಿಎ ಕೆರೆ ಪಕ್ಕದ ಕೊಡಿ ಹತ್ತಿರ ಅಂಡರ್ಪಾಸ್ ನಿರ್ಮಿಸ್ತಾ ಇದೆ. ಕೆರೆ ನೀರು ಅಂಡರ್ಪಾಸ್ ಒಳಗಡೆಯಿಂದ ಹರಿದು ಹೋದ್ರೆ ನೊರೆ ಉತ್ಪತ್ತಿಯಾಗಲ್ಲ ಅನ್ನೋದು ಬಿಡಿಎ ಲೆಕ್ಕಾಚಾರ. ಹೀಗಾಗಿ ಇಲ್ಲಿ ಕಾಮಗಾರಿಯೂ ನಡೀತಾ ಇದೆ. ಆದ್ರೆ ಒಂದೇ ತಿಂಗಳಲ್ಲಿ ಮುಗಿಬೇಕಿದ್ದ ಕಾಮಗಾರಿ 2 ತಿಂಗಳಾದ್ರೂ ಮುಗ್ದಿಲ್ಲ. ಯಾಕಂದ್ರೆ ಕೆಲಸ ಮಾಡ್ತಿರುವ ಸ್ಥಳದಲ್ಲಿ ಕಲುಷಿತ ನೀರಿನಿಂದ ಬೇಜಾನ್ ನೊರೆ ಉತ್ಪತ್ತಿಯಾಗ್ತಿದೆ. ಇದರಿಂದ ನಿಮಿಷಕ್ಕೊಮ್ಮೆ ನೊರೆ ಕ್ಲೀನ್ ಮಾಡೋದೇ ಕಾರ್ಮಿಕರ ಕೆಲಸವಾಗ್ಬಿಟ್ಟಿದೆ. ದಿನವಿಡೀ ಕೆಲಸ ಮಾಡಿ ಬೆಳಗ್ಗೆ ಬಂದು ನೋಡಿದ್ರೆ ಕೆಲಸ ಮಾಡಿದ ಜಾಗವೇ ಮಾಯವಾಗ್ತಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಜ್ವರ, ವಾಂತಿ ಬಂದು ಆಸ್ಪತ್ರೆ ಸೇರ್ತಿದ್ದಾರೆ. ಆದ್ರೆ ಈ ಬಗ್ಗೆ ಯಾರಿಗೂ ಹೇಳಬಾರದು ಅಂತ ತಾಕೀತನ್ನ ಅಧಿಕಾರಿಗಳು ಮಾಡಿದ್ದಾರಂತೆ. ಹೀಗಾಗಿ ಇಂಜಿನಿಯರ್ಸ್ ಕೂಡ ಮಾತಾಡೋಕೆ ಭಯ ಪಡ್ತಿದ್ದಾರೆ. ಹುಷಾರಿರಲಿಲ್ಲ, ಸ್ವಲ್ಪ ಅದೇ ಶ್ವಾಸಕೋಶದ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಹಂಗಾಗಿ ಅದೆಲ್ಲ ಕ್ಲಿಯರ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಸರಿಯಾಗಿದ್ದಾರೆ. ಅದೇ ಫೋಮಿಂದ ಎಲ್ಲ ಅಷ್ಟೇನೆ ಪ್ರಾಬ್ಲಮ್ ಏನಿಲ್ಲ ಸರ್. ಅದೇ ಕ್ಲಿಯರ್ ಮಾಡ್ತಾ ಇದೀವಿ ನಾವೆಲ್ಲ, ಆದಷ್ಟು ಕ್ಲಿಯರ್ ಆಗುತ್ತೆ. ಇನ್ನು ಬೆಳ್ಳಂದೂರು ಕೆರೆ ಸ್ವಚ್ಛತೆ ಕೆಲಸ ಅಷ್ಟಕ್ಕಷ್ಟೇ ನಡೀತಾ ಇದೆ. ಕೆಲಸ ಆರಂಭವಾಗಿ 3-4 ತಿಂಗಳು ಕಳೆದ್ರೂ ಕೆರೆಯಲ್ಲಿರುವ ಕಳೆ 5% ಕ್ಲೀನ್ ಆಗಿಲ್ಲ. ಕೆರೆಯಲ್ಲಿರುವ ಬಳ್ಳಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ. ಹೀಗಿದ್ರೂ ಕೇಂದ್ರ ಹಸಿರು ನ್ಯಾಯಾಧೀಕರಣಕ್ಕೆ ಜೂನ್ ತಿಂಗಳ ಅಂತ್ಯದೊಳಗೆ ಕೆರೆ ಕ್ಲೀನ್ ಮಾಡ್ತೀವಿ ಅಂತ ಬಿಡಿಎ ಪುಂಗಿ ಬಿಡ್ತಿದೆ. ಮುಗಿಸ್ತೀವಿ ಅಂತ ನಾವು ಅದೇ ಪ್ರಮಾಣ ಪತ್ರ ಸಲ್ಲಿಸಿದ್ದೀವಿ. ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸೊ ಈಗ 1 ತಿಂಗಳಲ್ಲಿ ಈಗ ಅಲ್ಲಿ 100 ಎಕರ್ಸ್ ತೆಗೆದಿದ್ದೀವಿ. ಈಗ ಇನ್ನು 400 ಎಕರೆ ತೆಗಿತಾ ಇದ್ದೀವಿ. ಆಮೇಲೆ ನಾವು ಕಳೆ ತೆಗೆದ ಮೇಲೆ ಅದನ್ನು ಪೂರ್ತಿ ಇನ್ನು ಮತ್ತೆ ಒಂದು 6 ತಿಂಗಳ ತನಕ ಅದೆಲ್ಲ ಕಂಪ್ಲೀಟ್ ಮೇಂಟೈನ್ ಮಾಡೋದಕ್ಕೂ ಕ್ರಮ ವಹಿಸ್ತೀವಿ. ಒಟ್ನಲ್ಲಿ ಬೆಳ್ಳಂದೂರು ಕೆರೆ ಈ ಜನ್ಮಕ್ಕೆ ಕ್ಲೀನ್ ಆಗುವ ಲಕ್ಷಣಗಳೇ ಕಾಣ್ತಿಲ್ಲ. ಕೆರೆ ಸ್ವಚ್ಛತೆ ಮಾಡೋಕೆ ಹೋದವ್ರಿಗೆ ಕೆರೆಯ ನೊರೆ ಕಾಟ ಕೊಟ್ಟು ಓಡಿಸ್ತಾ ಇದೆ. ಇಷ್ಟಾಗ್ತಿದ್ರೂ ಬಿಡಿಎ ಅಧಿಕಾರಿಗಳು ಪರ್ಯಾಯ ಮಾರ್ಗ ಕಂಡುಕೊಳ್ಳದೆ ಇರೋದು ವಿಪರ್ಯಾಸವೇ ಸರಿ. ಮುತ್ತಪ್ಪ, TV9 ಬೆಂಗಳೂರು.